ಮಾಡಿದ್ರ? ಸರಿ, ಬಂದ್ ಆಯ್ತಪ್ಪ, ನಿನ್ನೆ ಬಂದ್ ನಡೀತಾ ಇದೆ. ನೀವು ಮಾತುಕತೆ ಮೂಲಕ ನಾಳೆ ಇದು ಮುಂದುವರಿಬಾರ್ದು ಅನ್ನೋ ಕಾರಣಕ್ಕೆ ನೀವೇನು ಚರ್ಚೆ ಮಾಡಿದ್ರಿ? ಆ ಚರ್ಚೆಯನ್ನ ಹೆಂಗ್ ಮಾಡಿದ್ರಿ? ನಾವು ಸತ್ಯಾಗ್ರಹ ಪ್ರಾರಂಭ ಮಾಡಿದಾಗಿಂದ ಇಲ್ಲಿವರೆಗ ಸರ್ಕಾರ ಕರೀತಾರೆ ಅನ್ನುವ ನಿರೀಕ್ಷಣೆಯಲ್ಲಿ ಇದೀವಿ. ನಾವು ಕೇಳ್ತಾ ಇರೋದಾದ್ರೂ ಏನು, ಇಂದ್ರನ್ ಕೊಡು ಚಂದ್ರನ್ ಕೊಡು ಅಂತ ಏನಾರು ಕೇಳ್ತಾ ಇದೀವ? ಯಾವ ಸಮಸ್ಯೆ ಸರ್ಕಾರಿ ನೌಕರರನ್ನ ಮಾಡಿ ಅಂತ ಹೇಳ್ತಾ ಇದೀವೋ ಅದು ಈ ಕ್ಷಣದಲ್ಲಿ ಆಗುವಂತ ಸಮಸ್ಯೆ ಪರಿಹಾರವೇ? ಅದನ್ನ 4-6 ಸಾರಿ ಕುತ್ಕೋಬೇಕು, ಚರ್ಚೆ ಮಾಡಬೇಕು. ಆಮೇಲೆ ನಿಮ್ಮ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಮಾಡ್ತೀರಿ, ಇಲ್ಲದೆ ಇದ್ರೆ ಇಲ್ಲ ಅಂತೀರಿ. ಅದು ಮುಂದಕ್ಕೆ ಹೋರಾಟಕ್ಕೆ ತೀರ್ಮಾನಕ್ಕೆ ಬಿಟ್ಟಿದ್ದು. ಬಟ್ ನೀವು ಕರೆದು ಮಾತಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಇದು ಹೆಂಗೆ ಸರ್? ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಗಡಿ ಸಮಸ್ಯೆನೋ ಅಂತಾರಾಜ್ಯ ಮಟ್ಟದ ದೊಡ್ಡ ಇನ್ನೇನೋ ಸಮಸ್ಯೆನೋ ನಾವು ನೋಡ್ತಿದ್ದೀವಿ. ಅಯ್ಯೋ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲಪ್ಪ ಅನ್ನೋ ರೀತಿಯಲ್ಲಿ. ಬಟ್ ಇದು ನೀವು ಕೇಳ್ತಿರೋದು ನಂಗೆ ಅರ್ಥ ಆಯಿತು, ಜನಕ್ಕೂ ಅರ್ಥ ಆಗಿರುತ್ತೆ. ಒಂದು ಫೋನ್ ಕಾಲು ಬನ್ನಿ ಮಾತಾಡೋಣ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಬಟ್ ನಮಗೆ ಬಂದಿರೋದು ಮಾಹಿತಿ ಏನಪ್ಪ ಅಂದರೆ, ಇನ್ನೊಂದು ಕಡೆ ಸಚಿವರು ಮನೇಲೇ ಇದ್ದಾರೆ, ಬೇರೆ ಎಲ್ಲ ಅಪಾಯಿಂಟ್ಮೆಂಟು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಬನ್ನಿ ಮಾತಾಡೋಣ ಅಂತ ಅವ್ರು ಕಾಯ್ತಿದ್ದಾರಂತೆ. ಹೆಂಗೆ ಸರ್ ಇದು? ಲಾಜಿಕೇ ಅರ್ಥ ಆಗ್ತಿಲ್ಲ ನನಗೆ. ಒಂದು ಫೋನ್ ಕಾಲಲ್ಲಿ ಬರ್ತೀವಿ, ಒಂದು ಫೋನ್ ಕಾಲಲ್ಲಿ ಬನ್ನಿ, ಹೋಗಿ ಕೂತ್ಕೊಂಡು ಮಾತಾಡಿ, ಸಾಲ್ವ್ ಮಾಡ್ಕೊಳ್ಳಿ ಅನ್ನೋದು ಯಾಕಿದು ಡ್ರ್ಯಾಗ್ ಯಾಕೆ ಆಗ್ತಿದೆ? ಅದರಿಂದ ಹಲವಾರು ತೊಂದರೆಗಳಿಗೆ ಈಡಾಗ್ತಿದೆಯಾ ಇದು? ಎಲ್ಲಿ ಪ್ರಾಬ್ಲಮ್ ಎಲ್ಲಿ ಸರ್? ಪಾಯಿಂಟ್ ಔಟ್ ಎಲ್ಲಿ? ಈಗ ಏನಿಲ್ಲ. ಈಗ ಏನಿಲ್ಲ ಸರ್, ನಿಮಗೆ ನಮ್ಮನ್ನ ಹುಡ್ಕೋದು, ನಮಗೆ ಇನ್ವಿಟೇಷನ್ ಕೊಡ್ಸೋದು ನಿಮಗೆ ಬಹಳ ಕಷ್ಟ ಆಗಿದ್ರೆ ನಮ್ಮ ಪೊಲೀಸ್ ಠಾಣೆ ನಮ್ಮ DCP ಅವ್ರಿಗೋ ಅಲ್ವಾ ಅಲ್ಲಿ ಇನ್ಸ್ಪೆಕ್ಟರ್ಗಳಿಗೆ ಹೇಳಿದ್ರೆ ಅವರೇ ಹುಡುಕೊಂಡು ನಮ್ಮನ್ನ ಎಲ್ಲಿ ಕರ್ಕೊಂಬರ್ಬೇಕೋ ಕರ್ಕೊಂಬಂದ್ಬಿಡ್ತಾರೆ. ಯಾವ ಟೈಮಿಗೆ ಅಂತ ಹೇಳಿ ಅವ್ರು ಕರ್ಕೊಂಬರ್ತಾರೆ. ಇದೊಳ್ಳೆ ಚೆನ್ನಾಗಿ ಅಷ್ಟೊಂದೆಲ್ಲ ಯಾಕ್ರಿ ಸಕ್ತ ಅಂತಾರೆ. ಪೊಲೀಸ್ನವ್ರಿಗೆ ಗೊತ್ತಿದೆ ಯಾವ ಮಂತ್ರಿ ಎಲ್ಲಿದ್ದಾರೆ ಏನೋ ಅವ್ರಿಗೆ ಚೆಕ್ ಮಾಡ್ಕೊಂಡು ಅವ್ರು ಕರ್ಕೊಂಬರ್ತಾರೆ. ಸರ್ ಇದ್ಯಾವ ತರ ಇದಕ್ಕಿಂತ ಸರಳವಾದ ವಿಧಾನ ಅವ್ರಿಗೆ ಹೇಳಿದ್ರೆ ಕರ್ಕೊಂಬರ್ತಾರೆ ಅನ್ನೋ ಮಾತು ಯಾಕೆ ಸರ್ ಇದು? ಬಟ್ ಆ ಎಲ್ಲ ಬೇಡಿಕೆಗಳ ಒತ್ತಾಯ ನಿನ್ನೆ ಆದಂತ ವೈಯಕ್ತಿಕವಾಗಿ ಸರ್ ನಿನ್ನೆ ಮೀಟಿಂಗ್ ಆಯ್ತಲ್ಲ ಸರ್, ಬೇಡಿಕೆಗಳ ಜೊತೆ ಮಾತಾಡಿದ್ರು ಅವರು. ಒಂದು ಗ್ರೂಪ್ ಅವ್ರು ಹೋಗಿದ್ರು, ಅಥವಾ ಒಂದು ಲೀಡರ್ ಹೋಗಿದ್ರು, ಒಂದು ಯೂನಿಯನ್ ಹೋಗಿದ್ರು. ಅದಕ್ಕೂ ಮತ್ತು ನಿಮಗೂ ದೊಡ್ಡ ಡಿಫ್ರೆನ್ಸ್ ಇದೆ. ಹಾಗಾಗಿ ಯಾವುದೋ ಕೋರ್ಡಿನೇಷನ್ ಆಗ್ತಾ ಇಲ್ಲ. ಇನ್ನೊಂದು ಕಡೆ ತುಂಬ ಜನ ಈಗಾಗಲೇ ರಸ್ತೆಗೆ ಬಸ್ ಇಳಿಸಿದ್ದಾರೆ, ಎಲ್ಲೋ ಕೋರ್ಡಿನೇಷನ್ ಆಗ್ತಿಲ್ಲ. ಒಕ್ಕೊರಲಿನ ಧ್ವನಿ ಅಲ್ವಾ ಇದು ಅಂತ ಎಲ್ಲರಿಗೂ ಅನ್ಸೋಕೆ ಶುರುವಾಯಿತು ಸರ್. ಹೌದು, ಯಾಕೆಂದ್ರೆ ಒಕ್ಕೊರಳಾಗೆ ಎಲ್ಲದೂ ನಡೀತಾ ಇದೆ. ಯಾವುದು ಡಿಫರೆನ್ಸ್ ಯಾರು ಕೂಡ ಆರ್ಗ್ಯೂ ಮಾಡ್ತಾ ಇಲ್ಲ. ಅವರು ಅಜೆಂಡಾ ಅಲ್ಲದೆ ಇದ್ರು ಕೂಡ ಆ ಉಳಿದಂತ ಟ್ರೇಡ್ ಯೂನಿಯನ್ಸ್ಗೂ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಭಿನ್ನ ಭೇದ ಇಲ್ಲ. ಮಾಡ್ತಾ ಇರೋದು ಇದನ್ನ ಸರ್ಕಾರ ಅಷ್ಟೇ, ಸರ್ಕಾರದ ನಡುವೆ ಇರ್ತಕ್ಕಂಥದ್ದು. ಸರ್ಕಾರ ಇದು ಉದ್ದೇಶಪೂರ್ವಕವಾಗಿ ಕಡೆಗಣಿಸುವಂತ ಕೆಲಸ ಅಥವಾ ಇದನ್ನ ಏನು ತಿರಸ್ಕಾರ ಮಾಡುವ ಕೆಲಸಕ್ಕೆ ಅವರು ಹೊರಟಿದ್ದಾರೆ ಅಂತೇಳಿ ಕಾಣುತ್ತೆ. ಅವ್ರ ನಡವಳಿಕೆ ಬೇಡ. ದುಡಿಯುವಂತ ಜನ ಸರ್ಕಾರಿ ನೌಕರರು ಆಗ್ಬೇಕಂತ ಇದ್ದಾರೆ. ಅದು ಈ ಗಳಿಗೆಯಲ್ಲಿ ಆಗೋದಲ್ಲ. ಆದರೆ ಕರೆದು ಕುಂತು ಮಾತಾಡೋದು ಮೊದಲನೇ ಸ್ಟೇಜಲ್ಲಿ ನಡಿಬೇಕಾದಂತ ತೀರ್ಮಾನ ಅಲ್ವಾ? ಅದನ್ನ ಯಾಕೆ ನಿಮ್ಗೆ ಆಗ್ತಾ ಇಲ್ಲ? ಇದು ಪ್ರತಿಷ್ಠೆಯಾಗಿ ತಗೋಬೇಡಿ ಮಿಸ್ಟರ್ ಸೌದಿ. ಒಂದು ಪ್ರತಿಷ್ಠೆ ಹೇಳಿದ್ರೆ ಮಾತಾಡಕ್ಕೆ ಏನೋ ಮುಜುಗರ ಆಗುತ್ತೆ. ನನಗೆ ಬಹಳ ಕುತೂಹಲ ಅದೇ. ಜನಕ್ಕೆ ತೊಂದರೆ ಆಗ್ತಾ ಇದೆ, ಎಲ್ಲರಿಗೂ ಜೊತೆ ನಾವಿದ್ದೀವಿ, ಡೋಂಟ್ ವರಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಹೆಂಗೆ ಉದ್ದೇಶಪೂರ್ವಕವಾಗಿ ಏನು ಲಾಜಿಕ್ ವರ್ಕ್ ಆಗ್ತಿದೆ ಸರ್? ಐ ರಿಕ್ವೆಸ್ಟ್ ಒಂದು ಗಳಿಗೆ ಹಾಗೆ ಲೈವಲ್ಲೇ ಇರಿ ಸರ್, ಯಾಕೆಂದ್ರೆ ಬ್ರೇಕ್ ತೊಗೊಂಡ್ಬರ್ತೀನಿ, ಕಮರ್ಷಿಯಲ್ ಬ್ರೇಕ್ ಹೋಗಲೇಬೇಕು. ಅದಕ್ಕೋಸ್ಕರ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಲೈವ್ ಮಾತಾಡ್ತಿದ್ದಾರೆ. ಅವ್ರ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ಒಂದು